ಎಲ್ಲೋ ಎಲ್ಲೋ ತೋಟ ಇರುತ್ತೆ, ದೂರದ ಮನೆಯಿಂದ ದೂರ ಇರುತ್ತೆ, ಅಲ್ಲಿ ನೀರಿಲ್ಲ ಅನ್ಕೊಂಡು ಅಥವಾ ಕರೆಂಟ್ ಇಲ್ಲ ಅನ್ಕೊಂಡು ಮೇಕೆ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಬಟ್ ಆದ್ರೂ ಮಾಡಲ್ಲ. ಇದು ನನಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಇಲ್ಲಿ ಮಾಡಿರೋದು. ಮನೆಯಿಂದ ದೂರ ಇದೆ, ರೋಡ್ ಸರಿ ಇಲ್ಲ ಅಥವಾ ನೀರಿಲ್ಲ, ಕರೆಂಟ್ ಇಲ್ಲ ಅಂತ ಇಲ್ಲಿ ಯಾವುದಕ್ಕೂ ನಾನು ಕುಗ್ಲಿಲ್ಲ. ಪ್ರತಿ ಒಂದು ದಿನಾನು ಈ ಚಾಲೆಂಜಸ್ಸೇ ನನ್ನ ಸ್ವಲ್ಪ ಇಲ್ಲಿ ಗಟ್ಟಿ ಮಾಡ್ತಾ ಹೋಗ್ತು. ನಾಳೆ ದಿನ ನೆಲದಲ್ಲೇ ಮಾಡಿ ಕಂಪಾರ್ಟ್ಮೆಂಟ್ ಮಾಡ್ಕೊತೀರಾ ಅಂದ್ರೆ ನಿಮಗೆ ಒಂದು 15,000 ರಿಂದ 20,000 ರೂಪಾಯಿ ಖರ್ಚು ಬರ್ಬೋದು. ಬಟ್ ಆದ್ರೆ ಈ ಶೆಡ್ಡಲ್ಲಿ ಏನಪ್ಪ ಜಾಸ್ತಿ ಖರ್ಚು ಅಂದ್ರೆ, ಒಂದು ಯಾಕಪ್ಪ ಈ ಶೀಟ್ನಾಗ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಯಾಕೆ ಹಾಕ್ಸ್ತೆ ಅಂದ್ರೆ ಸ್ವಲ್ಪ ಕೂಲಾಗಿರ್ಲಿ. ಸಿಮೆಂಟ್ ಶೀಟ್ ಹಾಕ್ಬೋದು, ಸಿಮೆಂಟ್ ಶೀಟು ಇದಕ್ಕಿಂತ ಕೂಲಾಗಿರುತ್ತೆ. ಬಟ್ ಆದ್ರೆ ನೋಡಿ, ಈ ಕಡೆ ಒಂದು ಮೇಕೆ ಕಟ್ಟಾಕಿದ್ರೆ ಈ ಕಡೆ ಒಂದು ಮೇಕೆ ಕಟ್ಟಾಕಿದೀವಿ. ಇವ್ರ ಜೊತೆ ಅದು ಬಿಟ್ರೆ ಅದು ಗುದ್ದಾಡುತ್ತೆ, ಅವ್ರ ಜೊತೆ ಇದು ಬಿಟ್ರೆ ಇದು ಗುದ್ದಾಡುತ್ತೆ. ಸೊ ಈ ಓಕೆ ಎಲ್ಲ ಸಕ್ಸಸ್ ಆಗ್ತಿದೆ ನಮಗೆ. ಒಂದು ಈ ಬ್ರೀಡಿಂಗ್ ಅನ್ನೋ ಸ್ವಲ್ಪ ಕೈ ಹಿಡಿತಾ ಇದೆ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಮೇಕೆ ಹಾಕೋಣ ಅಂದ್ರೆ ಆಗ್ತಾ ಇಲ್ಲ. ಯಾಕೆಂದ್ರೆ ನೀರಿಲ್ಲ ಅಂದ್ರೂ ಹೇಗ್ ಮಾಡ್ಬೋದು, ಅಥವಾ ಕರೆಂಟ್ ಇಲ್ಲ ಅಂದ್ರೂ ಹೇಗ್ ಮಾಡ್ಬೋದು ಅಂತ. ಕರೆಂಟ್ ಇಲ್ಲ, ಹಾಗಾದ್ರೆ ಕರೆಂಟ್ ರಾತ್ರಿ ಹೊತ್ತೆಲ್ಲ ಏನಪ್ಪ ಮಾಡ್ತೀವಿ ಅಂದ್ರೆ ಅದಕ್ಕೂ ಒಂದು ಆಪ್ಷನ್ ಇಟ್ಕೊಂಡಿವಿ. 2 ತಗೊಂಡಿದ್ದೆ. ಏನ್ ಮಾಡ್ತೀನಿ ಅಂದ್ರೆ ಒಂದಿನ ಚಾರ್ಜ್ ಮಾಡ್ತೀನಿ, ಇನ್ನೊಂದ್ ದಿನ ಚಾರ್ಜ್ ಮಾಡ್ತೀನಿ. ಸೊ ಇವತ್ತು ಇದು ಯೂಸ್ ಮಾಡಿದ್ರೆ ನಾಳೆ ಇದು ಯೂಸ್ ಮಾಡ್ತೀನಿ. ನಾ ಚೆನ್ನಾಗಿರೋ ಜಾಗದಲ್ಲಿ 2 ವರ್ಷ ಕಷ್ಟಪಡೋದು ಒಂದೇ. ಈ ರೀತಿ ಒಂದು ಜಾಗದಲ್ಲಿ ನೀರಿಲ್ದೇ ಇರೋ, ಕರೆಂಟ್ ಇಲ್ದೇ ಇರೋ ಜಾಗದಲ್ಲಿ ಆಗಿರ್ಬೋದು, ಯಾರು ಸ್ವಲ್ಪ ಜನಗಳು ಓಡಾಟನೇ ಕಮ್ಮಿ ಇರೋಂಥ ಜಾಗದಲ್ಲಿ ಆಗಿರ್ಬೋದು, ಇಲ್ಲಿ 2 ವರ್ಷನೇ ಒಂದು 20 ವರ್ಷದ ಎಕ್ಸ್ಪೀರಿಯನ್ಸ್ ನಮಗೆ ಕೊಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ನಮ್ಮಲ್ಲಿ ಒಂದು 7 ಮರಿಗಳು ಸೇಲ್ಗಿದ್ದಾವೆ ಅಂತ. ತುಂಬ ಜನಕ್ಕೆ ಡಿಸಪಾಯಿಂಟ್ ಮಾಡಿದ್ದೀನಿ. ಯಾಕೆಂದರೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ, ನೆಕ್ಸ್ಟ್ ಡೇನೇ ಒಬ್ಬರು ಚನ್ನಪಟ್ಟಣದಿಂದ ಬಂದು ಮರಿಗಳನ್ನ ತೊಗೊಂಡೋಗ್ಬಿಟ್ರು. ತುಂಬ ದೂರ ಊರುಗಳಿಂದಲ್ಲ. ಆಮೇಲೆ ವಿಡಿಯೋನ ಸ್ವಲ್ಪ ಲೇಟಾಗಿ ನೋಡಿ ತುಂಬ ಜನ ಕಾಲ್ ಮಾಡಿದರು. ಸೊ ಅವ್ರಿಗೆ ಮರಿ ಇಲ್ಲ ಅಂತ ಹೇಳ್ಬೇಕಾಯ್ತು. ಸುಮಾರು ಜನ ಫೋನ್ ಮಾಡಿದ್ರ, ಮರಿಗಳು ಬೇಕು ಅಂತ. ಸೊ ಇದರಿಂದ ಗೊತ್ತಾಗುತ್ತೆ ಬ್ರೀಡಿಂಗ್ಗೆ ಎಷ್ಟು ಪ್ರಾಮುಖ್ಯತೆ ನಾವೆಲ್ಲರೂ ಕೊಡಬೇಕು ಅನ್ನೋದು. ಹೇಳ್ತಾರೆ ಈ ಕುರಿ ಮೇಕೆ ಸಾಕೋರೆಲ್ಲ ರೈತರಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಕುರಿ ಮೇಕೆ ಸಾಕೋರು ರೈತರಲ್ಲ. ಯಾವಾಗ ರೈತರಾಗ್ತಾರೆ ಕುರಿ ಮೇಕೆ ಸಾಕೋರು ಅಂದರೆ, ಯಾರು ಬ್ರೀಡಿಂಗ್ ಮಾಡ್ತಾರೆ ಅವರು ಖಂಡಿತವಾಗ್ಲೂ ರೈತರಾಗ್ತಾರೆ. ಸುಮ್ಮನೆ ನಾವು ತಗೊಂಬಂದು ಒಂದು ಗಂಡು ಮರಿಗಳನ್ನ, ಗಂಡ ವಾತಗಳನ್ನ ತಗೊಂಬಂದು ಸಾಕ್ಬಿಟ್ರೆ ಎಲ್ಲರೂ ರೈತರಾಗಕ್ಕಾಗಲ್ಲ. ರೈತರ ಅಂದರೆ ಏನು? ಒಂದು ಬೀಜನ ಇಂದ 100 ಬೀಜ ಮಾಡೋನು ಒಬ್ಬ ರೈತ. ಹಾಗೆ ಒಂದು ಮೇಕೆ ಅಥವಾ ಒಂದು ಕುರಿಯಿಂದ 100 ಕುರಿಗಳನ್ನ ಮಾಡಿ ಮರಿಗಳನ್ನ ಹೆಚ್ಚಿಸಿ ಮಾರೋ ಅಂಥವನೇ ನಿಜವಾದ ರೈತ. ಸೊ ಹಾಗಾಗಿ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ನೀವು ರೈತರು ಅಂತ ಅನ್ನಿಸ್ಕೋಬೇಕು ಅಂದರೆ, ನೀವು ಮೊದಲು ಬ್ರೀಡಿಂಗ್ ಮಾಡಬೇಕು, ತಳಿ ಸಂವರ್ಧನೆ ಮಾಡಬೇಕು, ಹೀಗೆ ಮರಿಗಳನ್ನ ಹೆಚ್ಚಿಸ್ತಾ ಬರಬೇಕು. ಸೊ ಇನ್ನು ಈ ವಿಷಯಕ್ಕೆ ಬರೋದಾದರೆ, ನನಗೆ ಕಾಲ್ ಮಾಡಿದ್ರಲ್ಲಿ ಅನೇಕರು ಕೇಳಿದ್ದು, ಕಾಲ್ ಮಾಡಿದವರಲ್ಲಿ ಸ್ವಲ್ಪ ಜನ ಕೇಳಿದ್ದೇನೆಂದರೆ, ನಿಮ್ಮ ಶೆಡ್ಡು ವಿಡಿಯೋದಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸರ್, ನೆಲದಲ್ಲಿ ಮಾಡ್ಕೊಂಡಿದ್ದೀರಾ, ತುಂಬ ಅಚ್ಚುಕಟ್ಟಾಗಿದೆ ಮತ್ತು ಕ್ಲೀನಾಗಿದೆ, ಯಾವ ರೀತಿ ಮಾಡ್ಕೊಂಡ್ರಿ ಏನು ಅಂತೆಲ್ಲ ಕೇಳ್ತಾಯಿದ್ರು. ಅವ್ರಿಗೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಆದರೆ ನಾನು ಈ ಶೆಡ್ ಮಾಡಿ 1.5 ವರ್ಷ ಮೇಲಾಗಿರೋದ್ರಿಂದ ಯಾವುದಕ್ಕೆಲ್ಲ ಎಷ್ಟು ಖರ್ಚು ಮಾಡಿ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಆದರೂ ಒಂದು ಅಂದಾಜು, ಒಂದು ನೆನಪಿದೆ. ಅದ್ರ ಪ್ರಕಾರ ನಾನು ಹೇಳ್ತೀನಿ. ಈ ಶೆಡ್ಡು ನನಗೆ ಹೇಗೆ ಮಾಡಿದೆ, ಎಷ್ಟು ಖರ್ಚಾಯಿತು, ಮತ್ತು ಎಷ್ಟು ವಿಸ್ತೀರ್ಣ ಇದೆ, ಮತ್ತು ಎಷ್ಟು ಮರಿಗಳನ್ನ ಬಿಡ್ಬೋದು, ಯಾಕೆ ನಾನು ಇಲ್ಲಿ ನೆಲದ ಮೇಲೆ ಸಾಕೋ ಥರ ಮರಿಗಳನ್ನ ಮಾಡಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇನ್ನು ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಶೆಡ್ನ ಹೊರಗಡೆ ದೃಶ್ಯ. ಸೊ ಇದು ಬಂದು ನಮ್ಮ ಶೆಡ್ಡು ಎಂಟ್ರೆನ್ಸ್ ಜಾಗ. ಇದು ಬಂದು ನಿಮಗೆ ಈ ಕಡೆ ಸೈಡು 30 ಅಡಿ ಇದೆ. ಇನ್ನು ಈ ಸೈಡ್ ಬಂದು ನಿಮಗೆ 20 ಅಡಿ ಉದ್ದ ಇದೆ. ಈ ಕಡೆ ಬಂದು 30 ಅಡಿ, ಈ ಕಡೆ ಬಂದು 20 ಅಡಿ ಅಗಲ, ನಿಮಗೆ 30 ಅಡಿ ಸಿಗುತ್ತೆ. ಸೊ ಈ ಒಂದು ಏನಿದೆ ಗೋಡೆ, ಇದು ಬಂದು ರೆಡಿಮೇಡ್ ಸಿಮೆಂಟ್ ಕಾಂಪೌಂಡ್ ಎಲ್ಲ ಮಾಡ್ತಾರಲ್ಲ, ಸ್ಲ್ಯಾಬು, ಆ ಒಂದು ಇದರಲ್ಲಿ ಮಾಡಿಸ್ಕೊಂಡಿರೋದು. ಇಲ್ಲಿಂದ ಲೋಕಲಲ್ಲಿ ನಮಗೆಲ್ಲೋ ಈ ಹೈಟ್ ಬಂದು ಏನಿದೆ 10 ಅಡಿ ಉದ್ದ. ಹಾಗಾಗಿ ಇಲ್ಲಿ ಲೋಕಲಲ್ಲಿ ನಮಗೆ 10 ಅಡಿ ಇರೋವಂಥದ್ದು ಯಾವುದೇ ಪೋಲ್ ಆಗಲಿ ಸಿಗಲಿಲ್ಲ. ಸೊ ಕೆಲವರು ಇಲ್ಲಿ ಲೋಕಲೆಲ್ಲ ಏನು ಮಾಡ್ತಾರೆ, ಬರೀ ಕಾಂಪೌಂಡ್ಗೆ ಯೂಸ್ ಮಾಡೋದ್ರಿಂದ ಅವ್ರ ಹತ್ರ ಬಂದು 8 ಅಡಿ ಪೋಲು, 10 ಅಡಿ ಪೋಲ್ ಅಷ್ಟೇ ಇರುತ್ತೆ. ಬಟ್ ನಮಗೆ 12 ಅಡಿ ಪೋಲ್ ಬೇಕಾಯಿತು. ಯಾಕೆಂದರೆ ನೆಲಕ್ಕೇನೆ 2 ಅಡಿ ಹೋಗೋದ್ರಿಂದ ಮೇಲ್ಗಡೆ ನೆಲದಿಂದ ಮೇಲೆ ನಮಗೆ 10 ಅಡಿ ಬೇಕಾಗಿದೆ. ಸೊ ಅದಕ್ಕೆ ನಮಗೆ ಇಲ್ಲಿ ಲೋಕಲಲ್ಲಿ ಎಲ್ಲೂ ಸಿಗ್ತಿರಲಿಲ್ಲ. ಸೊ ನನಗೆ ಪರಿಚಯ ಇರೋರೊಬ್ಬರು, ಅವರು ಇದರಲ್ಲೇ ಶೆಡ್ನ ಮಾಡ್ಕೊಂಡಿದ್ರು. ಅವ್ರ ಪರಿಚಯದಿಂದ ನಾನು ತುಂಬ ದೂರ ಆಯಿತು ಅಲ್ಲಿಗೆ, ನನ್ನ ಜಾಗಕ್ಕೂ ಅವ್ರಿಗೆ 100 ಕಿಲೋಮೀಟ್ರ್ ಆಯಿತು. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತಂದಾಗ ನಾನು ಅಲ್ಲಿಂದನೇ ತರಬೇಕಾಗಿತ್ತು. ಬಟ್ ಅಲ್ಲಿಂದ ತರಕ್ಕೆ ಏನಪ್ಪ ಅಂತಂದರೆ, ಆ ಜಾಗದಲ್ಲಿ ನೀವು ಇದೇ ಸ್ಲ್ಯಾಬು ಮಾಡೋದಕ್ಕೆ 1 ಸ್ಕ್ವೇರ್ ಫೀಟ್ಗೆ ನಿಮಗೆ 70 ರೂಪಾಯಿ ಆಗುತ್ತೆ. ಬಟ್ ಆದರೆ ನನಗೆ ಮತ್ತೆ 100 ಕಿಲೋಮೀಟ್ರಿಂದ ಅವರು ತೊಗೊಂಬಂದು ಮಾಡಬೇಕಾಗಿರೋದ್ರಿಂದ ನನಗೆ ಇನ್ನೂ 10 ರೂಪಾಯಿ ಜಾಸ್ತಿ ಆಯ್ತಾ ಹೋಯಿತು.
ಸೊ ಇದೇ ಲೋಕಲಲ್ಲಿ ನಿಮಗೆ ಸಿಕ್ಕಿದ್ರೆ ಪರವಾಗಿಲ್ಲ, ಇನ್ನೂ ಕಮ್ಮಿ ಆಗುತ್ತೆ. ಬಟ್ ಅಂದರೆ ಹೊರಗಡೆ ನಾನು ತುಂಬ ದೂರದಿಂದ ತರಬೇಕಾಗಿದ್ದರಿಂದ ನನಗೆ ಇನ್ನೂ 10 ರೂಪಾಯಿ ಜಾಸ್ತಿ ಬಿತ್ತು. ಸೊ ಟೋಟಲ್ ನಿಮಗೆ ಬಂದು ಸ್ಕ್ವೇರ್ ಫೀಟ್ ಬಂದು ನನಗಿಲ್ಲಿ 1000 ಸ್ಕ್ವೇರ್ ಫೀಟ್ ಬಿದ್ದಿದೆ. ಸೊ ಅಲ್ಲಿಗೆ ನನಗೆ 80,000 ರೂಪಾಯಿ ನನಗೆ ಬರೀ ಏನು ಈ ಗೋಡೆ ನೋಡ್ತಾ ಇದ್ದೀರಾ, ಬರೀ ಗೋಡೆಗೆ 80,000 ರೂಪಾಯಿ ಆಗಿದೆ. ನೀವು ಬೇಕಾದ್ರೆ ಕೆಲವರು ಓಪನ್ ಬೇಕು ಅಂತಂದರೆ ಓಪನ್ ಇಟ್ಕೊಬೋದು. ಈ ಓಪನ್ ಮಾಡಿಸಿ ಪೂರ್ತಿ ಬೇಕಾದ್ರೆ ನೀವು ಫ್ರೇಮ್ ಥರ ಗ್ರಿಲ್ ಮಾಡಿಸ್ಕೋಬೋದು. ಇಲ್ಲಿ ನಮ್ಮದು ಶೆಡ್ ಬಂದು ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿ ಸ್ವಲ್ಪ ಸೇಫ್ಟಿ ಕಮ್ಮಿ ಅಂತ ಹೇಳ್ಬಿಟ್ಟು ನಾನು ಪೂರ್ತಿ ಕ್ಲೋಸ್ ಮಾಡಿದ್ದೀನಿ. ಬಟ್ ಆದರೆ ಮೇಲ್ಗಡೆ ಒಂದು ಸ್ಟೆಪ್ಪು, ಕೆಳಗಡೆ ಒಂದು ಸ್ಟೆಪ್ಪು, ಈ ರೀತಿ ಹೋಲ್ ಇರೋವಂಥ ಒಂದು ಸ್ಲ್ಯಾಬ್ನ ಯೂಸ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಅಟ್ಲೀಸ್ಟ್ ಇದರಲ್ಲಿ ಸ್ವಲ್ಪ ಗಾಳಿ ಬೆಳಕು ಬರಲಿ ಅಂತ. ಬೇರೆ ಏನು ತೊಂದರೆ ಇಲ್ಲ, ಇದು ಅಷ್ಟೊಂದೇನು ಈಟು ಏನೂ ಇಲ್ಲ. ಮತ್ತು ಮೇಲ್ಗಡೆ ನೋಡ್ತಾ ಇರ್ಬೋದು ನಾವು ಸ್ವಲ್ಪ ಈ ಫೈಬರ್ UPVC ಶೀಟ್ಸ್ ಬರುತ್ತಲ್ಲ ಅದನ್ನ ಹಾಕಿದ್ವಿ. ಬನ್ನಿ ಒಳಗಡೆಯಿಂದ ತೋರಿಸ್ತೀನಿ ಬನ್ನಿ. ಇನ್ನು ನೀವು ಒಳಗಡೆ ಬಂದರೆ ನೋಡ್ತಾ ಇರ್ಬೋದು ನಂದೇನು ಒಳಗಡೆ ಬಂದು ಹೀಗೆ 30 ಅಡಿ ಇದೆ. ಬಟ್ ನಾನು 30 ಅಡಿನೂ ಕೂಡ ಮೇಕೆ ಕಂಪಾರ್ಟ್ಮೆಂಟ್ಗೆ ನಾನು ಯೂಸ್ ಮಾಡ್ಕೊಂಡಿಲ್ಲ. ನಾನು ಯೂಸ್ ಮಾಡ್ಕೊಂಡಿರೋದು ಬರೀ 20 ಅಡಿ ಅಷ್ಟೇ. ಇನ್ನು 10 ಅಡಿ ನಮಗೆ ಬೇರೆ ಯಾವುದು ಇಲ್ಲಿ ನಮ್ಮ ತೋಟದಲ್ಲಿ ಯಾವುದೂ ಬೇರೆ ಜಾಗ ಇಲ್ಲ. ಸೊ ಹಾಗಾಗಿ ನಾನು ಬೇರೆ ನನ್ನ ಫೀಡ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಅಥವಾ ನಾವು ಉಳ್ಕೊಳಕ್ಕಾಗಿರ್ಬೋದು, ರಾಗಿ ಹುಲ್ಲಿಟ್ಕೊಳಕ್ಕಾಗಿರ್ಬೋದು, ಮತ್ತು ನೀರು ಇಟ್ಕೊಳಕ್ಕಾಗಿರ್ಬೋದು, ಅದಕ್ಕೆ ಒಂದು ಜಾಗ ಬೇಕಲ್ಲ ಪರ್ಮನೆಂಟಾಗಿ. ಸೊ ಅದಕ್ಕೆ ಈ ಒಂದು 10 ಅಡಿ ಜಾಗ, 10 ಅಡಿಗೆ 20 ಅಡಿ ಜಾಗನ ನಾನು ಇಲ್ಲಿ ಉಳಿಸ್ಕೊಂಡಿದ್ದೀನಿ. ಸೊ ಇನ್ನು ಈ ಕಡೆ ಕಂಪಾರ್ಟ್ಮೆಂಟ್ ಬಂದರೆ ಮೊದಲನೇದಾಗಿ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ, ಏನು ಕಂಪಾರ್ಟ್ಮೆಂಟೇ ಮಾಡೋದು ಬೇಡ, ಸುಮ್ಮನೆ ಒಂದು ಗೋಡೆ ಥರ ಕಟ್ಕೊಂಬಿಡೋಣ ಅಡ್ಡ, ಒಳಗಡೆ ಪೂರ್ತಿ ಕೂಡ್ಬಿಡೋಣ, ಖರ್ಚು ಕಮ್ಮಿ ಆಗುತ್ತೆ, ಒಳಗಡೆ ಒಂದು ಮೇವು ತಿನ್ನಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಡೋಣ, ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನನ್ನ ಹತ್ರ ಸ್ವಲ್ಪ ಈ ಕಬ್ಬಣಗಳಿತ್ತು. ಮುಂಚೆ ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಸ್ವಲ್ಪ ಅಲ್ಲಿ ಸೆಕೆಂಡ್ಸು ಸ್ವಲ್ಪ ಕಬ್ಬಣಗಳೆಲ್ಲ ಅವರು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ರು. ಅವಾಗ ನಂಗೆ ಕಬ್ಬಣಗಳು ಸಿಕ್ಕಿತ್ತು. ಯಾಕೆಂದರೆ ನನಗೆ ಅವಾಗ ಫ್ಯೂಚರಲ್ಲಿ ಪ್ಲ್ಯಾನ್ ಇತ್ತು ಈ ಥರ ಮಾಡಬೇಕು ಅನ್ನೋದು. ಸೊ ಮುಂದೆ ನನಗೆ ಯೂಸ್ ಆಗ್ಬೋದು ಅಂದ್ಬಿಟ್ಟು ನಾನೇನು ಮಾಡಿದ್ದೆ, ಅಲ್ಲಿ ಸ್ವಲ್ಪ ಒಂದು 12,000 ರೂಪಾಯಿ ಕೊಟ್ಬಿಟ್ಟು ನಾನು ಈ ಕಬ್ಬಣಗಳನ್ನ ತೊಗೊಂಡಿದ್ದೆ. ಸುಮಾರು ಕಬ್ಬಣಗಳು ಸಿಕ್ಕಿತ್ತು ನನಗೆ. ಸೊ ಇನ್ನು ಈ ಕಂಪಾರ್ಟ್ಮೆಂಟ್ ವಿಷಯಕ್ಕೆ ಬಂದರೆ ನಮಗೆ ಹತ್ರ ಕಬ್ಬಣ ಇದ್ದಿದ್ದಕ್ಕೆ ನನಗೇನು ಅಷ್ಟು ಖರ್ಚಾಗಿಲ್ಲ. ಸೊ ನಿಮ್ಗೊಂದು ಬರೀ ಕಂಪಾರ್ಟ್ಮೆಂಟ್ ಮಾಡ್ಕೋತೀರಾ, ನೆಲದಲ್ಲೇ ಮಾಡಿ ಕಂಪಾರ್ಟ್ಮೆಂಟ್ ಮಾಡ್ಕೊತೀರಾ ಅಂದರೆ ನಿಮಗೆ ಒಂದು 15,000ರಿಂದ 20,000 ರೂಪಾಯಿ ಖರ್ಚು ಬರ್ಬೋದು. ಬಟ್ ಆದರೆ ಈ ಶೆಡ್ಡಲ್ಲಿ ಏನಪ್ಪ ಜಾಸ್ತಿ ಖರ್ಚು ಅಂದರೆ, ಒಂದು ಬಂದು ನಿಮಗೆ ಕಾಂಪೌಂಡ್ ವಾಲ್ ಏನಿದೆ, ಸಿಮೆಂಟ್ ವಾಲು, ಇದೊಂದು ಖರ್ಚು ಜಾಸ್ತಿ ಬರುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಬಂದು ಮೇಲ್ಗಡೆ ಶೀಟು. ಸೊ ನಾನು ಮೊದಲನೇದಾಗೆ ಹೇಳಿದೆ, ನೀವು ಬೇಕಂದರೆ ನಿಮ್ಮ ಹತ್ರ ಸೇಫ್ಟಿ ಇದೆ, ಮನೆ ಅಕ್ಕಪಕ್ಕದಲ್ಲಿದೆ ಅಂತಂದಾಗ ನೀವೇನು ಮಾಡ್ಬೋದು, ಓಪನ್ ಮಾಡ್ಕೊಬೋದು. ಓಪನ್ ಮಾಡಿ ಗ್ರಿಲ್ ಮಾಡಿಬಿಟ್ಟು ಕಬ್ಬಣದ ಗ್ರಿಲ್ಲಲ್ಲಿ ಮಾಡಿಕೊಂಡು ಗಾಳಿ ಬೆಳಕು ಚೆನ್ನಾಗಿ ಬರೋ ಥರ ನೀವು ಮಾಡ್ಕೋಬೋದು. ಆದರೆ ನಮಗೆ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ನಾನು ಪೂರ್ತಿ ಕ್ಲೋಸೇ ಇರಲಿ ಅಂದ್ಬಿಟ್ಟು ಬರೀ ಹೋಲ್ ಇರೋಂಥ ಸ್ಲ್ಯಾಬ್ಸ್ನ ಮಾತ್ರ ಇಟ್ಕೊಂಡಿದ್ದೀನಿ. ಬಟ್ ಆದರೆ ಇದು ಏನು ತೊಂದರೆ ಇಲ್ಲ. ನಿಮಗೆ ಕಬ್ಬಣದಲ್ಲಿ ಗ್ರಿಲ್ ಮಾಡ್ಕೊಳ್ಳೋಕೆ ಜಾಸ್ತಿ ಆಗುತ್ತೆ ಅಂದರೆ ಬೇಕಾದ್ರೆ ನೀವು ನಾನೇನು ಒಂದೊಂದು ಇಡಿಸಿದ್ದೀನಿ ಹೋಲ್ ಇರೋದು, ನೀವು ಒಂದು 2-3 ಹೋಲ್ ಇಟ್ಕೊಂಡ್ರು ಆಯಿತು. ಸುಮ್ಮನೆ ಕಬ್ಬಣಕ್ಕೆ ಕರೆಸ್ಬೇಕು, ಮತ್ತು ಅದಕ್ಕೆ ಮೆಟೀರಿಯಲ್ ತರಬೇಕು, ಅದೆಲ್ಲ ಸುಮ್ಮನೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಬೇಕಾದ್ರೆ ಈ ರೀತಿನ ನೀವು 1-2 ಹೋಲ್ ಇರೋಂಥ ಸ್ಲ್ಯಾಬ್ಸ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರು ನಡೆಯುತ್ತೆ. ಮೇಯ್ನ್ ಬಂದು ನನಗೆ ಸ್ಲ್ಯಾಬ್ ಬಿಟ್ಟರೆ ಶೀಟ್ಗೆ ಜಾಸ್ತಿ ಖರ್ಚಾಗಿರೋದು. ನನಗೆ ಇಷ್ಟು ಶೀಟ್ಸ್ಗೆ ಬಂದು ಏನೊಂದು 20ಕ್ಕೆ 30ಕ್ಕೆ ಶೀಟ್ಸ್ ಬಂದು, ಇವು ಶೀಟ್ಸ್ ಸ್ವಲ್ಪ ಕಾಸ್ಟ್ಲಿ, 2,500 ಏನೋ ಆಯಿತು ಈ ಶೀಟ್ಗೆ. ನನಗೆ ಬರೀ ಈ ಶೀಟ್ಗೆನೆ ಇಷ್ಟಕ್ಕೇನೆ 28,000 ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿಸಿ ಹತ್ತತ್ರ ಒಂದು 30,000 ಬರೀ ಶೀಟ್ಗೆ ಖರ್ಚಾಗಿದೆ. ಇನ್ನು ಅದಕ್ಕೆ ಕಬ್ಬಣ ಎಲ್ಲ ಎಕ್ಸ್ಟ್ರಾ. ಸೊ ನನ್ನ ಫ್ರೆಂಡೇ ಒಬ್ಬರು ವೆಲ್ಡವ್ರು ಇದ್ದರು, ಅವರು ಇದನ್ನೆಲ್ಲ ನನಗೆ ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇ ನನಗೆ ಮಾಡಿಕೊಟ್ರು. ಅದರಿಂದ ನನಗೆ ಇನ್ನೂ ಸ್ವಲ್ಪ ದುಡ್ಡು ಉಳಿತು. ಸೊ ನಿಮ್ಗೆ ಅದೇ ನಿಮ್ಮ ಅನುಕೂಲಕ್ಕೆ ಹೇಗೆ ಅನಿಸುತ್ತೆ ನಿಮಗೆ. ಇವಾಗ ಅಕಸ್ಮಾತ್ ನಾನು ಯಾಕಪ್ಪ ಈ ಶೀಟ್ನಾಗ ಸ್ವಲ್ಪ ಕಾಸ್ಟ್ಲಿ ಆದರೂ ಯಾಕೆ ಹಾಕ್ಸ್ತೆ ಅಂದರೆ, ಸ್ವಲ್ಪ ಕೂಲಾಗಿರಲಿ. ಸಿಮೆಂಟ್ ಶೀಟ್ ಹಾಕ್ಬೋದು, ಸಿಮೆಂಟ್ ಶೀಟು ಇದಕ್ಕಿಂತ ಕೂಲಾಗಿರುತ್ತೆ. ಬಟ್ ಆದರೆ ನಾನು ಟೆಂಪ್ರವರಿ ಅಂತ ಅಂದ್ಕೊಂಡಿದ್ದೆ. ಅಂದರೆ ಇದು ಸಕ್ಸಸ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನಾಳೆ ದಿನ ಸಕ್ಸಸ್ ಆಗಿಲ್ಲ ಅಂದರೆ ಏನು ಮಾಡ್ಬೋದು, ನೆಲದಲ್ಲೇ ಸಾಕೋಣ, ಏನೇ ಆದರೂ ಸಿಂಪಲಾಗಿ ಮಾಡ್ಕೊಳೋಣ ಅಂತ ಮಾಡಿದ್ದು. ಬಟ್ ನಾಳೆ ದಿನ ನಾನು ಮಾಡಿಲ್ಲ, ನಾನೇನೋ ಶೆಡ್ ತೆಗಿಬೇಕು ಅಂತಂದಾಗ ಏನಾಗುತ್ತೆ, ಸಿಮೆಂಟ್ ಶೀಟ್ಗಳಾದರೆ ತೆಗಿಬೇಕಾರೆಲ್ಲ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಮುಂದೆ ಏನಕ್ಕಾದರೂ ಈ ಶೀಟ್ನ ಯೂಸ್ ಮಾಡ್ಕೊಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಇವು ಪರ್ಮನೆಂಟ್ ಆಗಿರ್ತವೆ, ಏನು ಡ್ಯಾಮೇಜ್ ಆಗಲ್ಲ, ತೆಗಿಬೇಕಾದ್ರೆ ಇಳಿಸ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ನಾನು ಒಂದೇ ಸಲ UPVC ಶೀಟು ಪ್ಲಾಸ್ಟಿಕ್ ಶೀಟ್ನ ಹಾಕೊಂಡ್ಬಿಟ್ಟೆ. ಇನ್ನು ಅಷ್ಟೇ, ಜಾಸ್ತಿ ಏನು ಖರ್ಚು ಬರೋಲ್ಲ. ನಿಮ್ಗೆ ಅದೊಂದು 80,000 ಆಗ್ಬೋದು. ಇನ್ನು ಪೂರ್ತಿ ಶೀಟು ಮತ್ತು ಆ ಶೀಟ್ಗೆ ಕಬ್ಬಣ ಮೆಟೀರಿಯಲ್ ಎಲ್ಲ ಅದೊಂದು 50,000 ಆಗ್ಬೋದು. ಸೊ ಅಲ್ಲಿಗೆ ನಿಮ್ಗೆ 1,30,000 ರೂಪಾಯಿಲಿ ಏನು ಒಂದು ರೂಮ್ ಏನಿದೆ, ಒಂದು ರೂಮ್ ರೆಡಿ ಆಗಿಬಿಡುತ್ತೆ. ಇನ್ನು ಡೋರ್ ಒಂದು 5,000 ರೂಪಾಯಿ ಖರ್ಚಾಗ್ಬೋದು ಡೋರ್ ಮಾಡ್ಕೊಳ್ಳೋಕ್ಕೆ. ಎಲ್ಲ ಹತ್ತಿರ 1.5 ಲಕ್ಷದಲ್ಲಿ ನಿಮ್ಗೆ ಕಂಪ್ಲೀಟು ಶೆಡ್ಡು ರೆಡಿ ಆಗಿಬಿಡುತ್ತೆ.
ಇನ್ನು ನೆಕ್ಸ್ಟ್ ಬಂದು ಗೋನ್ಗೆ. ಈ ಗೋನ್ಗೆ ಬಂದು ನಾನು ಮುಂಚೆ ಒಂದು ಗೋನ್ಗೆ ಮಾಡಿದ್ದೆ, ಬಟ್ ಅದು ನಮಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ನನ್ನ ಹತ್ರನೇ ಅದು ಹೇಳ್ದಂಗೆ ನನ್ನ ಹತ್ರ ಸ್ವಲ್ಪ ಶೀಟ್ಗಳೆಲ್ಲ ಇತ್ತು, ಸೆಕೆಂಡ್ ಶೀಟ್ಗಳು, ಅದರಲ್ಲೇ ಮಾಡೋಣ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಉಳ್ಸಕ್ಕೆ ಹೋಗಿ ಏನೋ ಮಾಡಿದೆ. ಬಟ್ ಅದ್ರ ಸಕ್ಸಸ್ ಆಗಲಿಲ್ಲ. ಸ್ವಲ್ಪ ದಿನ, ಒಂದೇ ತಿಂಗಳಾದಮೇಲೆ ಅದೆಲ್ಲ ಕಿತ್ತೋಯ್ತು. ಸೊ ಹಾಗಾಗಿ ಮತ್ತೆ ಇನ್ವೆಸ್ಟ್ ಮಾಡಿ ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರೆಸಿ ಮತ್ತೆ ಹೊಸ್ದಾಗಿ ಈ ಗೋನ್ಗೆ ಎಲ್ಲ ಮಾಡ್ಕೊಳ್ಬೇಕಾಗಿ ಬಂತು. ಸೊ ಈ ಶೀಟ್ ಬಂದು ನಿಮಗೆ 20 ಅಡಿ ಶೀಟ್ ಬಂದು ನಿಮಗೆ ಈ 4 ಅಡಿ ಹಿಂಗೆ ಅಗಲ ಬರುತ್ತೆ, ಉದ್ದ 20 ಅಡಿ ಬಂದು ನಿಮಗೆ ಒಂದು ಶೀಟ್ 3000 ರೂಪಾಯಿ ಬೀಳುತ್ತೆ. ಅಂಥದ್ರಲ್ಲಿ ನಾನು 2 ಶೀಟ್ನ ತೊಗೊಂಬಂದಿದ್ದೀನಿ. ಅಲ್ಲಿಗೆ 6000 ರೂಪಾಯಿ ಶೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಈ ಗೋನ್ಗೆ ಬಂದು ಸ್ವಲ್ಪ ದೊಡ್ಡದಾಗಿದೆ, ಈ ಗೋನ್ಗೆ ಬಂದು ಸ್ವಲ್ಪ ಚಿಕ್ಕದಾಗಿದೆ. ಏನಕ್ಕೆ ಅಂದರೆ ಸ್ವಲ್ಪ ಮರಿಗಳಾಗಲಿ, ಸ್ವಲ್ಪ ಉದ್ದ ಇಲ್ಲದೆ ಇರೋ ಮೇಕೆಗಳಾಗಲಿ ಮೇಯೋದಕ್ಕೆ ಸ್ವಲ್ಪ ಈಸಿ ಆಗಬೇಕು ಅಂತ ಒಂದು ಗೋನ್ಗೆ ಮಾತ್ರ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದೀನಿ. ಇನ್ನೊಂದು ಗೋನ್ಗೆ ಬಂದು ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡಿದ್ದೀನಿ. ಯಾಕೆಂದರೆ ದೊಡ್ಡ ದೊಡ್ಡ ಓತಗಳಿರ್ತವೆ, ದೊಡ್ಡ ದೊಡ್ಡ ಮೇಕೆಗಳಿರ್ತವೆ, ಅವನ್ನೆಲ್ಲ ಒಂದು ಕಡೆ ಹಾಕಕ್ಕೆ ಸರೋಗುತ್ತೆ. ಅವಕ್ಕೆ ನೀಟಾಗಿ ಎದೆ ಮಟ್ಟಕ್ಕೆ ಎಟಕಬೇಕು ಮೇವು, ತಲೆ ಹಾಕಿ ಮೇಯೋದಕ್ಕೆ ಅಂದ್ಬಿಟ್ಟು ಇನ್ನೊಂದು ಕಂಪಾರ್ಟ್ಮೆಂಟು ಒಂದು ರೇಂಜಲ್ಲಿ, ಒಂದು ಕಂಪಾರ್ಟ್ಮೆಂಟ್ ಒಂದು ರೇಂಜಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನು ಮೇಯ್ನಾಗಿ ಬಂದು ಬ್ರೀಡಿಂಗಲ್ಲಿ ಬಂದು ಕಂಪಾರ್ಟ್ಮೆಂಟು ವೆರಿ ಇಂಪಾರ್ಟೆಂಟ್. ಬಂದು ಬ್ರೀಡಿಂಗಲ್ಲಿ ಕಂಪಾರ್ಟ್ಮೆಂಟ್ಸು. ನೀವು ಹೊರಗಡೆ ಮೇಕೆ ಬಿಟ್ಕೊಂಡು ಹೋಗ್ತೀರಾ, ಕುರಿ ಬಿಟ್ಕೊಂಡು ಹೋಗ್ತೀರಾ ಅಂತಂದರೆ ಏನಾಗುತ್ತೆ, ಅವು ಹೋಗ್ತವೆ, ಮಾಮೂಲಿ ಮೇಯ್ಕೊತವೆ, ಎಲ್ಲೋ ಒಂದು ಕಡೆ ಮೇಯ್ತಾ ಇರ್ತವೆ, ಬಂದುಬಿಡ್ತವೆ. ರಾತ್ರಿ ಏನು ಮಾಡ್ತೀರಿ, ಸಂಜೆ ಬಂದು ಕೂಡ್ತೀರಾ, ಎಲ್ಲ ಮಾಮೂಲಿ ಕುತ್ಕೊಂಡು ಸೆಟಲ್ಡ್ ಆಗಿಬಿಡ್ತವೆ. ಬಟ್ ಆದರೆ ಇಲ್ಲಿ ಹಂಗೆ ಆಗಲ್ಲ. ಒಂದು ಡಾಮಿನೇಟ್ ಮಾಡುತ್ತೆ, ಒಂದು ಮೇಕೆ ಇನ್ನೊಂದು ಮೇಕೆ ಗುದ್ಯೋದು ಸ್ವಲ್ಪ ಜಾಸ್ತಿ. ಮೇಕೆಗಳಲ್ಲಂತೂ ಅದರಲ್ಲೂ ಕಿತ್ತಾಟ ಬೇಕಾದ್ರೆ ತುಂಬಾ ಜಾಸ್ತಿ. ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ಸುಮ್ಮನೆ ಒಂದೇ ಒಂದು ನಿಮಿಷ ಕೂಡ ನೀವು ಅದು ಸುಮ್ಮನೆ ಇರೋದೇ ಇಲ್ಲ, ಗುದ್ದಾಡೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ, ಕಂಪಾರ್ಟ್ಮೆಂಟ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮೇಕೆಗೆ ಕಂಡ್ರೆ ಇನ್ನೊಂದು ಮೇಕೆಗೆ ಆಗಲ್ಲ, ಇನ್ನೊಂದು ಮೇಕೆ ಕಂಡ್ರೆ ಇನ್ನೊಂದು ಮೇಕೆಗೆ ಆಗಲ್ಲ. ಸೊ ಇಲ್ಲೇ ನೋಡ್ತಾ ಇರ್ಬೋದು, ನಾವು ಈ ಮೇಕೆ ನೋಡಿ, ಈ ಕಡೆ ಒಂದು ಮೇಕೆ ಕಟ್ಟಾಕಿದ್ರೆ ಈ ಕಡೆ ಒಂದು ಮೇಕೆ ಕಟ್ಟಾಕಿದ್ದೀವಿ. ಇವ್ರ ಜೊತೆ ಅದು ಬಿಟ್ಟರೆ ಅದು ಗುದ್ದಾಡುತ್ತೆ, ಅವ್ರ ಜೊತೆ ಇದು ಬಿಟ್ಟರೆ ಇದು ಗುದ್ದಾಡುತ್ತೆ. ಸೊ ಹೀಗಾಗಿ ಇದಾಗ ಏನಾಗುತ್ತೆ, ಎಷ್ಟು ಕಂಪಾರ್ಟ್ಮೆಂಟ್ಗಳು ನಿಮ್ಮ ಹತ್ರ ಇರುತ್ತೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ತುಂಬ ಕಂಪಾರ್ಟ್ಮೆಂಟ್ಸ್ ಬ್ರೀಡಿಂಗ್ ಜಾಸ್ತಿ ಮಾಡ್ತೀರಾ ಅಂತಂದರೆ ತುಂಬ ಕಂಪಾರ್ಟ್ಮೆಂಟ್ ಬೇಕಾಗುತ್ತೆ. ಇವಾಗ ಅನಿಸ್ತಾ ಇದೆ, ಸರಿ ಓಕೆ ಎಲ್ಲ ಸಕ್ಸಸ್ ಆಗ್ತಿದೆ, ನಮಗೆ ಒಂದು ಬ್ರೀಡಿಂಗ್ ಅನ್ನೋ ಸ್ವಲ್ಪ ಕೈ ಹಿಡಿತಾ ಇದೆ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಸ್ವಲ್ಪ ಜಾಸ್ತಿ ಮೇಕೆ ಹಾಕೋಣ ಅಂದರೆ ಆಗ್ತಾಯಿಲ್ಲ. ಯಾಕೆಂದರೆ ನಮ್ಮದು ಸ್ವಲ್ಪ ಜಾಗ ಇವಾಗ ನಾವು ಮುಂಚೆ ಪ್ಲ್ಯಾನ್ ಮಾಡಿ ಆಗುತ್ತೋ ಇಲ್ವೋ, ಹೆಂಗಾಗುತ್ತೋ ಫ್ಯೂಚರಲ್ಲಿ ನೋಡೋಣ, ಬೇಕಾದ್ರೆ ಆಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಚಿಕ್ಕದಾಗೆ ಮಾಡ್ಕೊಂಡಿದ್ದು. ಮತ್ತು ನಾವೇನು ಫ್ಲೋರಿಂಗು ಮ್ಯಾಟ್ ಗೀಟ್ ಏನು ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಏನಾಗ್ತಿದೆ, ಇವಾಗ ಸ್ವಲ್ಪ ನಮಗೆ ಜಾಗ ಇಕ್ಕಟ್ಟಾಗ್ತಾ ಇದೆ. ಎಲ್ಲ ಮೇಕೆಗಳು ಜೊತೆಲೇ ಬಿಡೋಕ್ಕಾಗ್ತಿಲ್ಲ, ಗುದ್ದಾಡೋದೆಲ್ಲ ಜಾಸ್ತಿ ಆಗ್ತಿದೆ. ಅದೇ ಹೇಳ್ದಾಗೆ ಹೊರಗಡೆ ಆದರೆ ಗುದ್ದಾಡಲ್ಲ, ಒಂದು ಕಡೆ ಮೇಯ್ತಾ ಇರ್ತವೆ, ಮೇಯ್ಕೊಂಡು ಸಂಜೆ ಮನೆಗೆ ಬರ್ತವೆ, ಎಲ್ಲ ನೀರು ಕುಡಿದು ಒಂದು ಕಡೆ ಕೂತ್ಕೊಂಡ್ಬಿಡ್ತವೆ, ಗುದ್ದಾಡೋಕ್ಕೆಲ್ಲ ಜಾಸ್ತಿ ಹೋಗಲ್ಲ. ಇಲ್ಲಾದರೆ ಆ ರೀತಿ ಎಲ್ಲ ಮೇಯ್ತಾ ಇರಬೇಕು. ಅವು ಕಾಂಪಿಟೇಷನ್ ಇರುತ್ತೆ, ಒಂದು ಮೇಕೆ ಕಂಡ್ರೆ ಇನ್ನೊಂದು ಮೇಕೆಗಾಗಲ್ಲ. ಪಕ್ಕದಲ್ಲೇ ಇರೋದ್ರಿಂದ ಕಂಪಾರ್ಟ್ಮೆಂಟ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮರಿಗಳಿಗೆ ಒಂದು ಕಂಪಾರ್ಟ್ಮೆಂಟ್ ಬೇಕು, ಪ್ರೆಗ್ನೆಂಟ್ ಇರೋದಕ್ಕೆ ಅಂತ ಒಂದು ಕಂಪಾರ್ಟ್ಮೆಂಟ್ ಬೇಕು, ಓತಗಳಿಗೆ ಒಂದು ಕಂಪಾರ್ಟ್ಮೆಂಟ್ ಬೇಕು. ಈಗ ಹಾಲು ಕುಡಿಸೋಂಥ ಮರಿಗಳು ಇರ್ತಾವೆ, ಅವಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡಿ ಸ್ಪೆಷಲಾಗಿ ಒಂದು ಏನೋ ಕೈ ತಿಂಡಿ ಕೊಡಬೇಕು. ಅವನ್ನ ಇದಕ್ಕೆ ಜೊತೆಲೇ ಬಿಟ್ಬಿಟ್ಟು ಕೊಡೋಕ್ಕಾಗಲ್ಲ, ಎಲ್ಲ ತಿಂಡಿ ಅವೇ ತಿಂದ್ಬಿಡ್ತವೆ. ಆ ರೀತಿ ಕೇರ್ ಮಾಡಬೇಕು ಅಂದರೆ ನಿಮಗೆ ಕಂಪಾರ್ಟ್ಮೆಂಟ್ಸು ಮಸ್ಟ್. ಎಷ್ಟು ಕಂಪಾರ್ಟ್ಮೆಂಟ್ ಇರುತ್ತೋ ನಿಮ್ಗೆ ಅಷ್ಟು ಒಳ್ಳೆಯದು. ಸೊ ಇನ್ನು ಇದು ಬಂದು ಇನ್ನೊಂದು ಸ್ಪೆಷಲ್ ಒಂದು ಏನಪ್ಪ ಅಂತಂದರೆ, ಎಲ್ರಿಗೂ ಆಶ್ಚರ್ಯ ಆಗ್ಬೋದು, ನಮಗೆ ಇಲ್ಲಿ ಬಂದು ಕರೆಂಟ್ ಇಲ್ಲ ಮತ್ತು ನೀರಿಲ್ಲ. ಹೌದು, ಖಂಡಿತ ನಮಗಿಲ್ಲಿ ಕರೆಂಟ್ ಇಲ್ಲ. ನಾನು ಪ್ರತಿದಿನ ಡೈಲಿ 2 ಡ್ರಮ್ಮು ನೀರನ್ನ ಇವಕ್ಕೆ ಕುಡಿಯೋದಕ್ಕೋಸ್ಕರನೇ ನಾನು ಎತ್ಕೊಂಡು 2 ವೀಲರ್ಲಿ ಎತ್ಕೊಂಡು ಬರಬೇಕು. ಸುಮಾರು ಜನಕ್ಕೆ ಅನ್ಕೊತಾರೆ, ಏನಪ್ಪ ಕರೆಂಟ್ ಇಲ್ಲ ನೀರಿಲ್ಲ, ಹೆಂಗೆ ಮೇಕೆ ಕುರಿ ಸಾಕಾಣಿಕೆ ಮಾಡೋದು? ಎಲ್ಲೋ ತೋಟ ಇರುತ್ತೆ, ಮನೆಯಿಂದ ದೂರ ಇರುತ್ತೆ, ಅಲ್ಲಿ ನೀರಿಲ್ಲ ಅಂದ್ಕೊಂಡು ಅಥವಾ ಕರೆಂಟ್ ಇಲ್ಲ ಅಂದ್ಕೊಂಡು ಮೇಕೆ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಬಟ್ ಆದರೂ ಮಾಡಲ್ಲ. ಇದು ನನಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು ನಾನು ಇಲ್ಲಿ ಮಾಡಿರೋದು. ನೀರಿಲ್ಲ ಅಂದರೂ ಹೇಗೆ ಮಾಡ್ಬೋದು, ಅಥವಾ ಕರೆಂಟ್ ಇಲ್ಲ ಅಂದರೂ ಹೇಗೆ ಮಾಡ್ಬೋದು ಅಂತ. ಕರೆಂಟ್ ಇಲ್ಲ, ಹಾಗಾದ್ರೆ ಕರೆಂಟ್ ರಾತ್ರಿ ಹೊತ್ತೆಲ್ಲ ಏನಪ್ಪ ಮಾಡ್ತೀವಿ ಅಂದರೆ ಅದಕ್ಕೂ ಒಂದು ಆಪ್ಷನ್ ಇಟ್ಕೊಂಡಿದ್ದೀನಿ. ನೀರಿಲ್ಲ, ನೀರು ಎಷ್ಟು ಬೇಕು, ಒಂದು ಮರಿ ದಿನಕ್ಕೆ 2 ಲೀಟ್ರ್ ನೀರು ಕುಡಿಬೋದು. ಅವು ಏನಾಗುತ್ತೆ ಅಂದರೆ, ಈ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಅವು ಕುಡಿಯೋಕ್ಕಿಂತ ನೀರು ವೇಸ್ಟ್ ಆಗೋದೇ ಜಾಸ್ತಿ ಆಗುತ್ತೆ. ಬಕೆಟ್ ಉಳಿಸೋದಾಗಿರಲಿ, ಅಥವಾ ಅದರಲ್ಲಿ ಕಾಲಿಡೋದಾಗಿರಲಿ, ಏನೋ ಒಂದು ಹೆಚ್ಚು ಕಮ್ಮಿ ಅದಕ್ಕೆ ಕಸ ಬೀಳ್ಸೋದಾಗಿರಲಿ, ಆ ಥರದ್ದೇ ನೀರು ವೇಸ್ಟ್ ಆಗೋದೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನನಗೆ ಇಷ್ಟು ಒಂದು 50 ಮರಿಗೆ ಡೈಲಿ ಒಂದು 50 ಲೀಟ್ರದ್ದು 2 ಡ್ರಮ್ಮಲ್ಲಿ ನಾನು 2 ವೀಲರ್ಲೇ ಡ್ರಮ್ನ ಇಟ್ಕೊಂಡು ಬಂದ್ಬಿಡ್ತೀನಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಮೇಂಟೈನ್ ಆಗ್ತಿದೆ. ಹಂಗೇನಾದರೂ ಬೇಕು ಅಂತಂದಾಗ ಏನಾಗುತ್ತೆ, ಒಂದೊಂದು ಡ್ರಮ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅವತ್ತು ಮಧ್ಯಾಹ್ನ ಫ್ರೀ ಇದ್ದಾಗ ಏನು ಮಾಡ್ತೀನಿ, ಹೋಗ್ತೀನಿ, ಡ್ರಮ್ಮಲ್ಲಿ ನೀರು ತೊಗೊಂಬಂದು ನಾನು ಸ್ಟಾಕ್ನ ಮಾಡ್ಕೊಂಡ್ಬಿಡ್ತೀನಿ. ಸೊ ಇನ್ನು ಕರೆಂಟ್ ವಿಷಯಕ್ಕೆ ಬರೋದಾದರೆ, ಹೇಗೆ ಕರೆಂಟ್ ಇಲ್ಲ ಹೇಗೆ ಮಾಡ್ಬೋದು ಅಂತ ಅನಿಸ್ಬೋದು ನಿಮಗೆ. ತೋರಿಸ್ತೀನಿ ರೀ. ಸೊ ಇವೇನಿದ್ದಾವೆ
ಇವೇ ನನಗೆ ಕರೆಂಟಿಂದ ಉಳಿಸಿರೋದು. ಇವು ಸೋಲಾರ್ ಲೈಟ್ಸು. ಇವು ಬಂದು ನಾನು ಆನ್ಲೈನಲ್ಲಿ ಕೇವಲ ಒಂದು 200 ರುಪೀಸಲ್ಲಿ ತೊಗೊಂಡಿದ್ದೀನಿ, ನಾನು ಪರ್ಚೇಸ್ ಮಾಡಿದ್ದು. ಏನಂದರೆ ತುಂಬ ಏನು ಉರಿಯಲ್ಲ. ಒಂದು ಕ್ಯಾಂಡಲು, ಇವಾಗ ಅವಾಗಿನ ಕಾಲದಲ್ಲೆಲ್ಲ ಮನೆಗಳಿರ್ತಿದ್ವು, ಅವಾಗೆಲ್ಲ ಲೈಟ್ಸ್ ಏನು ಇರಲಿಲ್ಲ. ಒಂದು ಕ್ಯಾಂಡಲ್ ಯಾವ ರೀತಿ ಮನೆ ಪೂರ್ತಿ ದೀಪ ಬೆಳಕು ಕೊಡುತ್ತೆ ಒಂದು ರೂಮಲ್ಲಿ, ಆ ರೀತಿ ಒಂದು ಲೈಟ್ಸು ನನಗೆ ಸಪೋರ್ಟ್ ಮಾಡಿದ್ದೇವೆ. ಸ್ವಲ್ಪ ಚೆನ್ನಾಗಿರೋದೆ, ಸ್ವಲ್ಪ ಕಾಸ್ಟ್ಲಿ ಇರೋಂಥದ್ದು 800 ರೂಪಾಯಿ 1000 ರೂಪಾಯಿದು ಅಂಥದ್ದೇ ಎಲ್ಲ ತೊಗೊಂಬಂದೆ. ಬಟ್ ಆದರೂ ನನಗೆ ಯಾವುವು ಅಷ್ಟು ವರ್ಕ್ ಆಗಲಿಲ್ಲ. ಇದು ಕೇವಲ ಬರೀ ಒಂದು 200 ರುಪೀಸ್ ಅಷ್ಟೇ ನನಗೆ ತುಂಬಾ ಇವು ನನಗೆ ಸಹಾಯ ಮಾಡಿದೆ. ಸೊ ನಾನು ಇವೊಂದು 2 ತೊಗೊಂಡಿದ್ದೆ ನೋಡಿ, ಇದೆ 2 ತೊಗೊಂಡಿದ್ದೆ. ಏನು ಮಾಡ್ತೀನಿ ಅಂದರೆ ಒಂದಿನ ಚಾರ್ಜ್ ಮಾಡ್ತೀನಿ, ಇನ್ನೊಂದು ದಿನ ಚಾರ್ಜ್ ಮಾಡ್ತೀನಿ. ಸೊ ಇವತ್ತು ಇದು ಯೂಸ್ ಮಾಡಿದ್ರೆ ನಾಳೆ ಇದು ಯೂಸ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಇದು ಯೂಸ್ ಮಾಡ್ತೀನಿ. 2 ಯಾವಾಗಲೂ ಬೆಳಗಿನ ಜಾವದಲ್ಲಿ ಚಾರ್ಜ್ ಆಗ್ತಾ ಇರುತ್ತವೆ. ನಾನು ಗುರ್ತು ಮಾಡಿಕೊಂಡು ಇವತ್ತು ಯಾವ್ದು ಇಡಬೇಕು ಅನ್ನೋದನ್ನ ನಾನು ಇಲ್ಲಿ ಅದು ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತೀನಿ. ಇದೊಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗೆ ಈ ಮನೆಯಿಂದ ದೂರ ಇರೋದಾಗಿರ್ಬೋದು, ಇಲ್ಲಿ ಕರೆಂಟ್ ಇಲ್ಲದೆ ಇರೋದಾಗಿರ್ಬೋದು, ನೀರು ಇಲ್ಲದೆ ಇರೋದಾಗಿರ್ಬೋದು, ಒಂದು ಚಾಲೆಂಜ್ ಥರ ತಗೊಂಡು ನಾನು ಇಲ್ಲಿ ಮಾಡಿದ್ದು. ಒಂದು ಎಕ್ಸಾಂಪಲ್ ಆಗಬೇಕು, ಇಲ್ಲ ನಾನು ಕುರಿ ಮೇಕೆ ಸಾಕಾಣಿಕೆ ಮಾಡಲೇಬೇಕು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ನಾನು ಇಲ್ಲಿ ಮಾಡಿದ್ದು. ಈ ವೆಲ್ಡಿಂಗ್ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಅಷ್ಟೇ ತುಂಬ ಕಷ್ಟಪಟ್ಟಿದ್ದೀನಿ. ಜನ್ರೇಟ್ರ್ ತೊಗೊಂಬಂದು ಆ ಜನ್ರೇಟ್ರು ಇಳಿಸೋದಾಗಿರ್ಬೋದು, ಎತ್ತೋದಾಗಿರ್ಬೋದು, ತುಂಬ ಕಷ್ಟಪಟ್ಟು ವಾರಾನ್ಗಟ್ಲೆ, ಏನು ಕೆಲವು ದಿನದಲ್ಲಿ ನಡೆದಿಲ್ಲ ಇದು. ಕರೆಂಟು ಬೇರೆ ತೋಟದಿಂದ ತೊಗೊಂಬಂದಿದ್ವಿ, ಅಲ್ಲಿ ಕರೆಂಟು ಸರಿಯಾಗಿ ಬೋರ್ ಲೈನ್ ಆಗಿರೋದ್ರಿಂದ ಕರೆಂಟ್ ಬರ್ತಿರಲಿಲ್ಲ, ಕೆಲಸನೇ ಆಗ್ತಾಯಿಲ್ಲ. ಎಷ್ಟು 15 ದಿನ ಆಯಿತು, 20 ದಿನ ಆಯಿತು, ಕೆಲಸನೇ ನಡೀತಿರಲಿಲ್ಲ. ಆವಾಗ ಏನು ಮಾಡಿದ್ವಿ, ಜನ್ರೇಟ್ರ್ ತೊಗೊಂಬಂದು, ಅವರು ನಮ್ಮ ಫ್ರೆಂಡು ಕೂಡ ವೆಲ್ಡಿಂಗ್ ಅವರು ತುಂಬ ಸಪೋರ್ಟ್ ಮಾಡಿ, ಅವ್ರನ್ನು ಕೂಡ ತುಂಬ ಪೇಷನ್ಸಿಂದ ನನಗೆ ಈ ಶೆಡ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ರು. ಈಗ ಏನೋ ಒಂದು ಕೆಲಸ ಇತ್ತು ಅಂತಂದರೆ ಕಷ್ಟ ಏನಂದರೆ ಮತ್ತೆ ಜನ್ರೇಟ್ರ್ ತರಿಸ್ಬೇಕು, ಸಣ್ಣ ಪುಟ್ಟದಕ್ಕೆಲ್ಲ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಬೋನ್ಗೆ ಸರಿಯಾಗಿ ಮಾಡ್ಕೊಂಡಿರಲಿಲ್ಲ, ಮತ್ತೆ ಇನ್ನೊಂದ್ಸಲ ಜನ್ರೇಟ್ರ್ ತರಿಸ್ಬೇಕಾಯ್ತು. ತುಂಬಾ ಕಷ್ಟಪಟ್ಟಿದ್ದೀವಿ. ಅದೇ ಹೇಳಲ್ವಾ, ಕಷ್ಟಪಟ್ರೇ ಮುಂದೆ ಸುಖವಾಗಿರೋಕ್ಕಾಗೋದು. ಇವತ್ತು ಕೈ ಕೆಸರಾದ್ರೇ ನಾಳೆ ಬಾಯಿ ಮೊಸರಾಗೋದು. ಆ ರೀತಿ ಇನ್ನ ಎಷ್ಟೋ ಕಷ್ಟ ಬರಲಿ, ಇಲ್ಲಿ ನನಗೊಂಥರ ಏನಂದರೆ, ನಾನು ಈ ಕಷ್ಟಗಳಿಗೆ ಒಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನನಗೇನು ಇದು ತುಂಬ ಕಷ್ಟ ಅಂತ ಅನ್ಸಲ್ಲ. ಇನ್ನೂ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಮಾಡ್ತೀನಿ. ನಾನು ಮನೆಯಿಂದ ದೂರ ಇದೆ, ರೋಡ್ ಸರಿ ಇಲ್ಲ, ಅಥವಾ ನೀರಿಲ್ಲ, ಕರೆಂಟ್ ಇಲ್ಲ ಅಂತ ಇಲ್ಲಿ ಯಾವುದಕ್ಕೂ ನಾನು ಕುಗ್ಲಿಲ್ಲ. ಪ್ರತಿಯೊಂದು ದಿನವೂ ಈ ಚಾಲೆಂಜಸ್ಸೇ ನನ್ನ ಸ್ವಲ್ಪ ಇಲ್ಲಿ ಗಟ್ಟಿ ಮಾಡ್ತಾ ಹೋಗ್ತು. ನಾಳೆ ದಿನ ಇನ್ನೂ 100 ಮೇಕೆ ಇರಲಿ, ನನಗೆ ನೀರು ತೊಗೊಂಬರೋದಾಗಿರಲಿ, ನನಗೇನು ಇವಾಗ ಬಂದವ್ರು ಹೇಳ್ತಾರೆ, ಏನಪ್ಪ ಅಷ್ಟು ನೀರಿಲ್ಲ, ಕರೆಂಟ್ ಇಲ್ಲ, ಹೆಂಗೆ ಕಾಡಲ್ಲಿ ಇರ್ತೀಯಾ, ಹೆಂಗೆ ಮನೆಯಿಂದ ಇಷ್ಟು ದೂರ ಇರ್ತೀಯಾ ಅಂತ. ಬಟ್ ಆದರೆ ನಾನು ಅದಕ್ಕೆ ಒಗ್ಬಿಟ್ಟಿದ್ದೀನಿ. ನನಗೇನು ಅಷ್ಟು ಕಷ್ಟ ಅಂತ ಅನ್ಸಲ್ಲ. ಇವತ್ತು ನನಗೆ ಏನು 50 ಮೇಕೆ ಮೇಂಟೈನ್ ಮಾಡ್ತಾಯಿದ್ದೀನಿ, ನಾಳೆ ಇದೇ ಜಾಗದಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಶೆಡ್ ಸ್ವಲ್ಪ ದೊಡ್ಡದಾಗಿದ್ರೆ ಇನ್ನೂ 100 ಮೇಕೆ ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿ ಇದೆ. ಸೊ ಏನಿಲ್ಲ, ಒಂದು 2 ವರ್ಷ ಅನ್ನೋದೇನಿದೆ, ಒಂದು 20 ವರ್ಷದ ಥರ. ಈಗ ಮಾಮೂಲಿ ನಾವು ಎಲ್ಲ ಚೆನ್ನಾಗಿರೋ ಜಾಗದಲ್ಲಿ ಒಂದು 2 ವರ್ಷ ಕಷ್ಟಪಡೋದು ಒಂದೇ. ಈ ರೀತಿ ಒಂದು ಜಾಗದಲ್ಲಿ ನೀರಿಲ್ದೇ ಇರೋ, ಕರೆಂಟ್ ಇಲ್ದೇ ಇರೋ ಜಾಗದಲ್ಲಿ ಆಗಿರ್ಬೋದು, ಯಾರು ಸ್ವಲ್ಪ ಜನಗಳು ಓಡಾಟನೇ ಕಮ್ಮಿ ಇರೋಂಥ ಜಾಗದಲ್ಲಿ ಆಗಿರ್ಬೋದು, ಇಲ್ಲಿ 2 ವರ್ಷನೇ ಒಂದು 20 ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ ಕೊಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಚಿಕ್ಕದ್ರಿಂದನೇ ಮಾಡ್ತಾ ಬಂದಷ್ಟು ಅಟ್ಲೀಸ್ಟ್ ಒಂದು 10ರಿಂದ ಆದರೂ ಸಾಕಿ, ಬ್ರೀಡಿಂಗ್ನ ಜಾಸ್ತಿ ಮಾಡಿ, ಸ್ವಲ್ಪನೇ ಒಂದೇ ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಬನ್ನಿ. ಒಂದೇ ಸಲ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಬೇಡಿ. ಶೆಡ್ಡು ಕೂಡ ಅಷ್ಟೇ, ಇಷ್ಟು ಬೇಕಾಗಿಲ್ಲ. ನಿಮ್ಮ ಮನೆ ಹತ್ರ ಇದ್ರೆ ಇಷ್ಟು ಬೇಕಾಗಲ್ಲ. ಇನ್ನೂ ಸಿಂಪಲ್ಲಾಗಿ ಯೋಚನೆ ಮಾಡಿ ಯಾವ ರೀತಿ ಮಾಡ್ಬೋದು ಏನು ಅಂತ ಯೋಚನೆ ಮಾಡ್ಬೋದು. ಅಥವಾ ಇಲ್ಲ, ನಾವು ಇದೇ ಜಾಗಕ್ಕೆ ನಾವು ಪ್ಲಾಟ್ಫಾರ್ಮ್ ಮಾಡ್ಕೊತೀವಿ, ಅಟ್ಟಣಿಗೆ ಮಾಡ್ಕೊತೀವಿ, ನೆಲದಲ್ಲಿ ಬಿಡಲ್ಲ ಅಂತಂದರೆ ಆ ರೀತಿನೂ ಕೂಡ ಮಾಡ್ಬೋದು. ಅದು ಏನು ತುಂಬ ಖರ್ಚಾಗಲ್ಲ. ಇದಕ್ಕಿಂತ ಇನ್ನೊಂದು 70,000-80,000 ರೂಪಾಯಿ ಖರ್ಚಾಗ್ಬೋದು. ಸೊ ನಾನು ಅವಾಗಲೇ ಹೇಳ್ದಂಗೆ, ನನ್ನ ಫ್ರೆಂಡ್ ಒಬ್ಬರು ಪರಿಚಯ ಇರೋರೊಬ್ರು ಮಾಡ್ಕೊಂಡಿದ್ದಾರೆ. ಅವ್ರದ್ದು ವಿಡಿಯೋ ಮುಂದೆ ನನ್ನ ಕೈಯಲ್ಲಿ ಸಾಧ್ಯ ಆದರೆ ಅವ್ರ ಶೆಡ್ಡಲ್ಲೂ ಹೋಗಿ ನಾನು ವಿಡಿಯೋ ಮಾಡಿ, ನಮ್ಮ ಶೆಡ್ಗೂ ಅವ್ರ ಶೆಡ್ಗೂ ಏನು ವ್ಯತ್ಯಾಸ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ರಿಗೂ ಧನ್ಯವಾದಗಳು. ಯಾರೇ ಏನೇ ಕ್ವಶನ್ಸ್ ಇದ್ರೂ ಕೇಳ್ಬೋದು. ತುಂಬ ಜನ ಹೇಳ್ತಾರೆ, ಸರಿ ಬರೀ ಮಾತಾಡೋದೇ ಆಗೋಯ್ತು, ಮುಂದೆ ಹೇಳು, ವಿಡಿಯೋದಲ್ಲಿ ಹೇಳೋದೇ ಒಂದು, ತಮ್ಲೈನ್ ಹಾಕೋದೇ ಒಂದು. ಹೌದು, ಪಬ್ಲಿಸಿಟಿಗೋಸ್ಕರ ಮಾಡ್ತೀರಾ ವಿಡಿಯೋ ಮಾಡೋದೇ ಪಬ್ಲಿಸಿಟಿಗೋಸ್ಕರ ಅಲ್ವಾ? ನಮ್ಮ ವಿಡಿಯೋ ಜನಗಳು ನೋಡಬೇಕು, ನಮ್ಮ ಮೇಕೆಗಳು ಇಲ್ಲಿರೋದು ಸಾಕ್ತಾ ಇರೋದು ಗೊತ್ತಾಗಬೇಕು. ಯೂಟ್ಯೂಬ್ ಅಂದರೆ ಏನೋ ಒಂದು ಪಬ್ಲಿಸಿಟಿನೇ, ಸೋಷಿಯಲ್ ಮೀಡಿಯಾ ಅಂದರೆ ಏನೋ ಒಂದು ಪಬ್ಲಿಸಿಟಿನೇ. ಅದರಿಂದ ಸುಮ್ಮನೆ ಬೇಜಾರು ಮಾಡಿಕೊಂಡು ಮಾಡಿದ್ರೆ ಏನೂ ಆಗಲ್ಲ.
ಅಂದ್ರೆ ಈಗ ವಿಡಿಯೋದಲ್ಲಿ ನಾವು ತಂಬ್ಳೇನ್ ಹಾಕಿದೀವಿ ಅಂತಂದ್ರೆ ಬೇರೆ ವಿಷಯ ಏನು ಮಾತಾಡ್ಲೇಬಾರ್ದು ಅಂತ ಏನಿಲ್ಲ, ಎಲ್ಲಾ ವಿಷಯನೂ ಮಾತಾಡ್ಬೇಕು. ನಾವು ಮರಿ ಯಾವ ರೀತಿ ಸಾಕ್ತಿವಿ ಅಂತಾನು ಮಾಡ್ಬೇಕು. ಈಗ ಶೆಡ್ ವಿಷಯ ಹೇಳ್ತಿದೀವಿ ಅಂದ್ರೆ ನಾನು ಯಾಕೆ ಕಂಪಾರ್ಟ್ಮೆಂಟ್ ಯಾಕೆ ಈ ರೀತಿ ಮಾಡ್ಕೊಂಡೆ, ಮುಂಚೆ ಯಾವ ರೀತಿ ಅಂತ ಇತ್ತು ಅಂತಾನು ನನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ಕೊಂತೀನಿ. ಸೊ ನಿಮ್ಮ ಒಂದು ಕಮೆಂಟ್ಸು ಏನಿದೆ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.